ಅರಳಿಕಟ್ಟಿ ಫೌಂಡೇಶನ್ಗೆ 6ನೇ ವಾರ್ಷಿಕೋತ್ಸವ. ಸಂಭ್ರಮದಲ್ಲಿ ಕಿಕ್ಕಿರಿದು ಸೇರಿದ್ದ ರಂಗನಗರಿಯ ಜನತೆ. ಕಿಕ್ಕಿರಿದು ಸೇರಿದ್ದ ರಂಗನಗರಿಯ ಜನಸಾಗರ, ಖ್ಯಾತ ನಟಿಯ ಆಕರ್ಷಣೆ, ಸಿನಿಮಾ ಹಾಡುಗಳ ಝೇಂಕಾರ, ಅನ್ನದಾತರಿಗೆ ಗೌರವಗಳ ಸುರಿಮಳೆ, ಡಾಕ್ಟರ್ ಟಿವಿ ಅರಳಿಕಟ್ಟಿಯವರಿಗೆ 57ರ ಸಂಭ್ರಮ. ಇವೆಲ್ಲ ದೃಶ್ಯಗಳು ಕಂಡಿದ್ದು ರಂಗನಗರಿ ಮೂಧೋಳದಲ್ಲಿ. ಅರಳಿಕಟ್ಟಿ ಫೌಂಡೇಶನ್ಗೆ ಈಗ 6ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಯುಕ್ತ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಜೊತೆಗೆ ಖ್ಯಾತ ನಟಿ ಭವ್ಯ ಆಗಮನವಂತೂ ಸಂಭ್ರಮವನ್ನ ಇಮ್ಮಡಿಗೊಳಿಸಿತ್ತು. ಕನ್ನಡದ ಬಹುತೇಕ ದಿಗ್ಗಜ ನಟರೊಂದಿಗೆ ತೆರೆ ಹಂಚಿಕೊಂಡ ಹಿರಿಯ ನಟಿ ಭವ್ಯ ಕಾರ್ಯಕ್ರಮದ ಪ್ರಧಾನ ಆಕರ್ಷಣೆಯಾಗಿದ್ರು. ವಾದ್ಯ ಮೇಳಗಳೊಂದಿಗೆ ಭವ್ಯ ಅವರನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ನಟನೆಯ ಜೊತೆ ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಪಟ್ರು. ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಸಚಿವ ಆರ್ಬಿ ತಿಮ್ಮಾಪುರ್ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅರಳಿಕಟ್ಟಿ ಫೌಂಡೇಶನ್ ಸಾಧನೆ, ಸೇವೆ ಹಾಗೂ ನಟಿ ಭವ್ಯ ಅವರ ಕುರಿತ ವಿಡಿಯೋ ಪ್ರದರ್ಶನವಾಯಿತು. ಬಳಿಕ ವಿದ್ವಾನ್ ಗಂಗಾಧರ್ ಗಾಣಿಗೇರ್ ಅವರಿಂದ ರೈತಗೀತೆ ಮೊಳಗಿತು. ಹಸಿರು ಶಾಲು ಹೊದ್ದು ಗಣ್ಯರು ಎದ್ದು ನಿಂತು ಗೌರವ ಸಲ್ಲಿಸಿದರು. ಕಾರ್ಯಕ್ರಮದ ಕುರಿತು ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಟಿವಿ ಅರಳಿಕಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗಣ್ಯರು ಅತಿಥಿಗಳ ಸಮ್ಮುಖದಲ್ಲಿ ಅರಳಿಕಟ್ಟಿಯವರ ತಂದೆ ದಿವಂಗತ ಬಿಎಚ್ ಅರಳಿಕಟ್ಟಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಗೈದರು. ಎಸ್ಆರ್ ಪಾಟೀಲ್ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಅರಳಿಕಟ್ಟಿಯವರು ಪ್ರತಿ ವರ್ಷ ಆಚರಿಸುವಂತೆ ಈ ಸಾರಿ ಕೂಡ ಅರಳಿಕಟ್ಟಿ ಫೌಂಡೇಶನ್ ಮುಖಾಂತರ 6ನೇ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದು, ಈ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಗಾಧ ಸಾಧನೆ ಮಾಡಿದಂಥ ಸಾಧಕರಿಗೆ ದಿವಂಗತ ಬಿಎಚ್ ಅರಳಿಕಟ್ಟಿ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಿದ್ದು ಭಾಳ ಔಚಿತ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಅರಳಿಕಟ್ಟಿಯವರು ದೇಶಕ್ಕೆ ಅನ್ನ ಇಕ್ಕು ದನಿಗಳಿಗೆ ಯಾರು ಕೃಷಿಯಲ್ಲಿ ಅಗಾಧ ಸಾಧನೆ ಮಾಡಿದ್ದಾರೆ ಅಂಥವ್ರನ್ನು ಗುರುತಿಸಿ ಅವರಿಗೆ ಕೃಷಿ ರತ್ನ ಪ್ರಶಸ್ತಿ ತಂದೆಯವರ ಹೆಸರಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವುದು ಭಾಳ ಸ್ತುತ್ಯವಾದ ಕಾರ್ಯಕ್ರಮ. ರೈತರಿಗೆ ಬಿಎಚ್ ಅರಳಿಕಟ್ಟಿ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ. ಸಿನಿಮಾ ಹಾಡು ಹಾಡಿ ರಂಜಿಸಿದ ಹಿರಿಯ ನಟಿ ಭವ್ಯ. ದಿವಂಗತ ಬಿಎಚ್ ಅರಳಿಕಟ್ಟಿಯವರ ಹೆಸರಿನಲ್ಲಿ ಕೊಡಮಾಡುವ ಕೃಷಿ ರತ್ನ ಪ್ರಶಸ್ತಿಯನ್ನ ಕೃಷಿಯಲ್ಲಿ ಅದ್ವಿತೀಯ ಸಾಧನೆ ಗೈದ 5ವರಿಗೆ ಪ್ರದಾನ ಮಾಡಲಾಯಿತು. ನಿರಾಣಿ ಉದ್ಯಮ ಸಂಸ್ಥೆಯ ಮುಖಂಡ ಸಂಗಮೇಶ್ ನಿರಾಣಿಯವರ ನೇತೃತ್ವದಲ್ಲಿ ಪ್ರಶಸ್ತಿ ನೀಡಲಾಯಿತು.
ಬಳಿಕ ಅರಳಿಕಟ್ಟಿ ಸಂಸ್ಥೆಯ ಬಗ್ಗೆ ಸಂಗಮೇಶ್ ನಿರಾಣಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಖಡಕ್ ಪೊಲೀಸ್ ಅಧಿಕಾರಿ ಹಾಗೂ ಬೆಳಗಾವಿ ಡಿಸಿಪಿ ನಾರಾಯಣ ಬರಮನಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅರಳಿಕಟ್ಟಿ ಸಂಸ್ಥೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬರಮನಿಯವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಅರಳಿಕಟ್ಟಿ ಫೌಂಡೇಶನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಚಿವರಿಗೂ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದ ಪ್ರಧಾನ ಆಕರ್ಷಣೆಯಾಗಿದ್ದ ನಟಿ ಭವ್ಯ ಅವರು ಅರಳಿಕಟ್ಟಿ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳನ್ನು ಕೊಂಡಾಡಿದರು. ತುಂಬ ಖುಷಿ ಆಯಿತು ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಲಿಕ್ಕೆ. ಹಾಗೆ ಕೇಳ್ಪಟ್ಟೆ ಇವರು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಸಂಸ್ಥೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಈಗ ಅವರ ತಂದೆಯ ಒಂದು 6ನೇ ವರ್ಷದ ಒಂದು ವಾರ್ಷಿಕೋತ್ಸವನ ಹಾಗೆ ಅವ್ರ ತಂದೆ ನಂತರ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿ ಆಯಿತು, ಒಂದು ಹೆಮ್ಮೆಯ ವಿಷಯ ಕೂಡ ಆಯಿತು. ಅವರ ಹೆಸರಲ್ಲಿ ಕೃಷಿ ರತ್ನ ಅಂತ ಅವಾರ್ಡನ್ನು ಯಾರು ರೈತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಲ್ಲರಿಗೂ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಇದು ಒಂದು ತುಂಬ ಹೆಮ್ಮೆಯ ವಿಷಯ ಕೂಡ. ಅವರೆಲ್ಲ ಸಂಸ್ಥೆಗಳು ಈಗ ರಾಯಲ್ ಸ್ಕೂಲ್ ಆಗಿರ್ಬೋದು, ಗ್ರಾಮೀಣ ಅದು ವಿದ್ಯಾಸಂಸ್ಥೆಗಳಿಂದ ಹಿಡಿದು ಆಮೇಲೆ ಒಂದು ಹೈಟೆಕ್ ಲೈಬ್ರರಿ ಕೂಡ ಎಲ್ಲ KPS IPS ಅವರಿಗೆಲ್ಲ ಬಡ ಜನತೆಗಳಿಗೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಇದೆಲ್ಲ ಕೇಳಿ ನನಗೆ ತುಂಬ ಖುಷಿ ಆಯಿತು. ಡಾಕ್ಟರ್ TB ಅರಳಿಕಟ್ಟಿಯವರ ಜೊತೆಗೂಡಿ ನೀ ಬರೆದ ಕಾದಂಬರಿ ಸಿನಿಮಾದ ಹಾಡನ್ನ ಹಾಡಿ ಮನರಂಜಿಸಿದ್ರು. ಮುಧೋಳ ತಾಲೂಕು ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಸದುಗೌಡ ಪಾಟೀಲ್ ಅವರ ಜೊತೆ ಯುಗ ಯುಗಗಳೇ ಸಾಗಲಿ ಹಾಡಿಗೆ ಧ್ವನಿಯಾದರು. ನಟಿ ಭವ್ಯ ಅವರಿಗೆ ಅರಳಿಕಟ್ಟಿ ಸಂಸ್ಥೆಯಿಂದ ಗೌರವಿಸಿದ್ರು. ಬೃಹತ್ ಹಾರ ಹಾಕಿ ಅಭಿಮಾನಿಗಳು ಸನ್ಮಾನಿಸಿದ್ರು. ಹಲಗಲಿ ಬೇಡರ ನಾಯಕರಾದ ಜಡಗಬಾಲ ಭಾವಚಿತ್ರ ಹಾಗೂ ರಾಮ ಸೀತಾ ಭಾವಚಿತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಗಣ್ಯರಿಗೆ ಅರಳಿಕಟ್ಟಿ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. 57ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಅರಳಿಕಟ್ಟಿಯವರು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಅವರ ಧರ್ಮಪತ್ನಿ ರಾಯಲ್ ಸ್ಕೂಲ್ ಅಧ್ಯಕ್ಷರಾದ ಸವಿತಾ ಅರಳಿಕಟ್ಟಿಯವರನ್ನೊಳಗೊಂಡು ಅತಿಥಿಗಳು, ಅಭಿಮಾನಿಗಳು ಗೌರವಿಸಿದ್ರು. ಒಟ್ನಲ್ಲಿ ಅರ್ಥಪೂರ್ಣ ಹಾಗೂ ರಂಗುರಂಗಿನ ಕಾರ್ಯಕ್ರಮಕ್ಕೆ ಅರಳಿಕಟ್ಟಿ ಸಂಸ್ಥೆ ಸಾಕ್ಷಿಯಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.